ಈ ಗುಬಿ ಚೆನ್ನಾಗಿ. ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ವ್ಲಾಗ್. ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ವ್ಲಾಗ್. ಟೈಮ್ ಸುಮಾರು 8:30 ಆಗ್ತಾ ಇದೆ. ಇಲ್ಲಿ ವಾಕಿಂಗ್ ಬಂದಿದ್ದೀವಿ. ಕುಮಟಾದ ಕಡ್ಲಿ ಗ್ರೌಂಡ್ ಇದು. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಇವನ್ನ ಬರ್ತ್ಡೇನ 1 ಇಯರ್ ಬರ್ತ್ಡೇನ ಹೇಗೆ ಮಾಡಿದ್ವಿ ಅಂತ ಹೇಳ್ತೀನಿ. ಒಬ್ರನ್ನ ಅಂತ ಕರಿತಾ ಜಾಸ್ತಿ ಜನ ಆಗೋದ್ರು. 150 ಮೆಂಬರ್ಸ್ ಕ್ರಾಸ್ ಆದರು. ಇನ್ಫ್ಯಾಕ್ಟ್ ಬರ್ಡೇ ಮಾಡೋಕ್ಕಿಂತ ಮುಂಚೆ ತುಂಬ ಕನ್ಫ್ಯೂಷನ್ಸ್ ಇತ್ತು ಎಲ್ಲಿ ಮಾಡೋದು ಅಂತ. ಸಿಂಗರ್ಸ್ನ ಕರೆಸಿದ್ವಿ, ಆ್ಯಂಕರ್ಸ್ನ ಕರೆಸಿದ್ವಿ. 11:30ವರೆಗೂ ಫಂಕ್ಷನ್ ಇತ್ತು. ಆಲ್ಮೋಸ್ಟ್ 6:30ಇಂದ ಸ್ಟಾರ್ಟ್ ಆಗಿರೋದು. ಫುಡ್ಡಲ್ಲಿ ವೆಜ್ಜು, ನಾನ್ ವೆಜ್ಜು ಎಲ್ಲ ಇತ್ತು. ಮತ್ತು 42 ಮೆಂಬರ್ಸ್ ಆದರೂ ಬಂದಿದ್ರು ನಮ್ಮೂರ ಕಡೆಯಿಂದ. ಬರ್ತ್ಡೇನ ನಾವು ಅಂದ್ಕೊಂಡ ಥರನೇ ನಾವು ಮಾಡಿ ಮುಗಿಸಿದ್ವಿ ಬೀಚ್ ಸೈಡಲ್ಲಿ. ಸಿಕ್ಕಾಪಟ್ಟೆ ಕಿರ್ಚಾಡ್ತಾನೆ. ಇವಾಗ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ನೋಡಿ ಯಾವ ಥರ ಆಡ್ತಿದ್ದಾನೆ. ಎಲ್ಲ ಕಾರಲ್ಲಿ ಏನೇನಿದೆ ಎಲ್ಲ ತೆಗೆದು ಬಿಸಾಕ್ತಾ ಇರ್ತಾನೆ. ವಾಕಿಂಗ್ ಮುಗಿಸಿ ಮನೆಗೆ ಹೋಗೋಷ್ಟರಲ್ಲಿ ಪಪ್ಪನ ಹತ್ರ ಮಾತಾಡಿದಾಗ ಪಪ್ಪಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಗೊತ್ತಾಯಿತು. ಸೊ ಇಲ್ಲಿ RNI ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ ಅಂಕೋಲಾದ್ದು. ಬಟ್ ಮತ್ತೆ ಇಲ್ಲಿಂದ ನಾವು ಕುಮಟಾಗೆ ಹೋಗಬೇಕು. ಬಿಕಾಸ್ ಸಾಯಂಕಾಲ ಒಂದು ಪ್ಲೇಸ್ಗೆ ಹೋಗೋರಿದ್ದೀವಿ. ಅಲ್ಲಿ ಸನ್ಸೆಟ್ ನೋಡ್ಬೋದು. ಸೊ ಇಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ ಕುಮಟಾಗೆ. ಇನ್ನು ಈ ಅಂಕೋಲಾ ರೋಡ್ಗಳ ಬಗ್ಗೆ ನಾನು ಹೇಳಲೇಬೇಕು. ಬಿಕಾಸ್ ಇತ್ತೀಚೆಗೆ ಈ ಅಂಕೋಲದ ರೋಡಂತೂ ತುಂಬ ಗಮನ ಸೆಳೀತಾ ಇದೆ ಎಲ್ಲರಿಗೂ. ಬಿಕಾಸ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಈ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೈಟಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಂಕೋಲಾ ಟು ಕುಮಟಾ ಹೈವೇ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಈಗ. ಇನ್ನು ಬೀಚು, ಬೆಟ್ಟ ಮತ್ತು ದೇವಾಲಯಗಳಿಗೆ ಹೋಗ್ತೀರಾ ಅಂದರೆ ತುಂಬ ಸ್ಮೂತಾಗಿ ಹೋಗ್ಬೋದು. ಬಿಕಾಸ್ ಹೆದ್ದಾರಿಗಳು ಅಷ್ಟೊಂದು ಇಂಪ್ರೂವ್ ಆಗಿಬಿಟ್ಟಿವೆ. ಯಾವ ಗಾಡಿ ಅದು? ನಾನು ಒಂದ್ಸಲ ಹೇಳಿರ್ತದೆ ರಾಜನಿಗೆ ಸೆಕೆಂಡ್ ಹ್ಯಾಂಡ್ ಒಂದು ಬೈಕ್ ಬೇಕಾದ್ರೆ ಬಾಬುಗೆ. ಅವನಿಗೆ ಜಸ್ಟ್ ಟಾಕಿಂಗ್ ಅಬೌಟ್ ಬಿಸ್ನೆಸ್. ನಾಳೆ ಸನ್ಲೈಟ್ ಇರುವ ಗಡಿ ನಾಡುತ್ತೆ ಅದಕ್ಕೆ ಆಯ್ತಲ್ಲ. ಅಲ್ಲ ಈಗ ವ್ಯೂ ಕಾಣ್ತಿದೆ. ಬಟ್ ಹೆಂಗೆ ಏನಂತಾರಲ್ಲ, ರಾತ್ರಿಗೆ ಮುಖ ನೋಡೋದು ಹೆಂಗೆ, ನೀನು ಫೋಕಸ್ ಕೊಟ್ಟು ಮುಖ ನೋಡೋದು ಹೆಂಗೆ, ಮಜಾನೇ ಬೇರೆ. ಬ್ಯಾಡ್ ಲಕ್ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಯ್ತು. ಹಾಗಾಗಿ ಸನ್ಸೆಟ್ ನೋಡೋದಕ್ಕೆ ಆಗಿಲ್ಲ. ಇನ್ಯಾವತ್ತಾದರೂ ಸಾಧ್ಯ ಆದರೆ ಆ ಒಂದು ಬ್ಯೂಟಿಫುಲ್ ಕ್ಯಾಪ್ಚರ್ನ ನಾನು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಬಾ